ಮಕ್ಕಳನ್ನೆಲ್ಲ ಕಳಿಸ್ತಾ ಇದ್ವಿ. ಅವರು ಸ್ಪೀಡ್ ಡ್ರೈವ್ ನೋಡಿ ಅಷ್ಟು ಮೆಂಬರ್ಸ್ನ ತುಂಬೋದು ನೋಡ್ಬಿಟ್ಟು ನಾವೇ ಬಿಟ್ಬಿಟ್ಟಿದ್ದೀವಿ ಸರ್. ವ್ಯಾನಲ್ಲಿ ಇಷ್ಟು ಜನ ಹೋಗಬೇಕು ಅಂತ ಅವರು ತೀರ್ಮಾನ ಮಾಡ್ತಿದ್ದಾರೆ. ಆದರೆ ಅದೇ KSRTC ಮತ್ತು BMTC ಬಸ್ಗಳಲ್ಲಿ ಅವರು ಜಾಸ್ತಿ ಜನ ಹಾಕೊಂಡು ಹೋಗ್ತಾರೆ. ಮತ್ತೆ ಬಿಡಿಸು ನಿಯರ್ ಬೈ ಮನೆ ಮಾಡ್ಕೊಂಡು ಬಂದಿದ್ದೀವಿ, ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಓಕೆ ಮೇಡಮ್, ಇವಾಗ ಆಟೋದಲ್ಲಿ 3 ಜನಕ್ಕಿಂತ ಜಾಸ್ತಿ ಜನ ಕೂರಿಸ್ಕೊಂಡು ಹೋಗೋ ಆಗಿಲ್ಲ. ಹಾಗೆ ವ್ಯಾನ್ಗಳಲ್ಲೂ ಅಷ್ಟೇ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಥರ ಓವರ್ ಆಗಿ ಕೂರಿಸ್ಕೊಂಡು ಹೋಗೋ ಆಗಿಲ್ಲ, ಓವರ್ಲೋಡ್ ಆಗಿಲ್ಲ. ಇದ್ರ ಬಗ್ಗೆ ತಮ್ಗೇನು ಅನ್ಸುತ್ತೆ? ಹೌದು ಸರ್, ಅದೇ ಥರ ರೂಲ್ಸ್ ಮಾಡಿರೋದು ತುಂಬ ಒಳ್ಳೆಯದೇ. ನನಗೆ ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಮಗ ದೊಡ್ಡ ಮಗ 7th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. 5th ಇಂದ ನಾವು ಪ್ರೈವೇಟ್ ವ್ಯಾಲನ್ನೇ ಹೋಗ್ತಾ ಇದ್ದಿದ್ದು. ಬರೋ ಅಷ್ಟರಲ್ಲಿ 3:30ಗೆ ಸ್ಕೂಲ್ ಬಿಟ್ಟರೆ 5 o'clock ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗುತ್ತೆ ಅವ್ರಿಗೆ. ಫುಲ್ಲು ವ್ಯಾನಲ್ಲೂ ತುಂಬ ಕ್ಲೌಡ್ ಇರೋದ್ರಿಂದ ಮನೆಗೆ ಬರೋ ಅಷ್ಟರಲ್ಲಿ ಸುಸ್ತು ಫುಲ್ಲು. ಹಾಗಾಗಿ ನಾನು ಪ್ರೈವೇಟ್ ವ್ಯಾನ್ ನೋಡಿ 1 ವರ್ಷ 2 ವರ್ಷ ಅಷ್ಟೇ, ಮತ್ತೆ ಬಿಡಿಸು ನಿಯರ್ ಬೈ ಮನೆ ಮಾಡ್ಕೊಂಡು ಬಂದಿದ್ದೀವಿ, ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದೇ ಈ ಥರ ರೂಲ್ಸ್ ಮಾಡಿದರೆ ಎಲ್ಲ ಪೇರೆಂಟ್ಸು ಸ್ವಲ್ಪ ಧೈರ್ಯವಾಗಿರ್ತಾರೆ, ಮಕ್ಕಳು ಸೇಫಾಗಿ ಮನೆಗೆ ಬರ್ತಾರೆ ಅನ್ನೋ ಥರ ಅಷ್ಟೇ ಸರ್. ಅಂದರೆ ನಮಗೂ ಅದ್ರ ಬಗ್ಗೆ ಅಷ್ಟು ಒಳ್ಳೆ ಒಪಿನಿಯನ್ ಇಲ್ಲ. ವ್ಯಾನ್ಗಳೇ ಆಗಲಿ ಆಟೋದಲ್ಲೇ ಆಗಲಿ ನಮ್ಮ ಸೇಫ್ಟಿನೇ ಅದು. ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕು. ಜಾಸ್ತಿ ಜನ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಆಟೋನಲ್ಲೂ ಅಷ್ಟೇನೆ. ಅದಕ್ಕೆ ನಾವು ಕೂಡ ಪ್ರೈವೇಟ್ ವ್ಯಾನ್ಗೆ ಅಷ್ಟು ಇದು ಮಾಡಿಲ್ಲ. ನಾನೇ ಪಿಕಪ್ ಮಾಡ್ತೀನಿ, ಬೆಳಿಗ್ಗೆ ಬಂದು ನಮ್ಮ ಮನೆಯವರೇ ಡ್ರಾಪ್ ಮಾಡ್ತಾರೆ, ನಾನೇ ಪಿಕ್ ಮಾಡ್ತೀನಿ. ಈಗ ಸರ್ಕಾರ ಹೊಸ ರೂಲ್ ತರ್ತಾ ಇದೆಯಲ್ಲ, ಒಳ್ಳೇದೇನೆ ಆ ಥರ ಮಾಡೋದು ಒಳ್ಳೇದು. ಸರ್ ನಮಸ್ಕಾರ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸರ್ಕಾರದವರು ಆಟೋದವ್ರ ಬಗ್ಗೆ ಮತ್ತು ವ್ಯಾನವ್ರ ಬಗ್ಗೆ 3 ಜನ ಹಾಕೋಬೇಕು, ವ್ಯಾನಲ್ಲಿ ಇಷ್ಟು ಜನ ಹಾಕೋಬೇಕು ಅಂತ ಅವರು ತೀರ್ಮಾನ ಮಾಡ್ತಿದ್ದಾರೆ. ಆದರೆ ಅದೇ KSRTC ಮತ್ತು BMTC ಬಸ್ಗಳಲ್ಲಿ ಅವರು ಜಾಸ್ತಿ ಜನ ಹಾಕೊಂಡು ಹೋಗ್ತಾರೆ, ಹೌದಲ್ವಾ? ಜಾಸ್ತಿ ಜನ ಹಾಕೊಂಡು ಹೋಗ್ತಾರೆ. ಅದನ್ನು ಮಾತ್ರ ರೂಲ್ಸು ರೆಗ್ಯುಲೇಷನ್ ಏನಿಲ್ಲ ಗೌರ್ಮೆಂಟ್ ಸರ್ಕಾರಕ್ಕೆ. ಹೌದು, ಈ ರೂಲ್ಸ್ ಮಾಡಿರೋದು ಇವಾಗ ಆ್ಯಕ್ಚುಲಿ ಕರೆಕ್ಟ್ ಇದೆ. ಬಟ್ ಇವಾಗ ನಾವೂ ಅಷ್ಟೇ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ರೆ ವ್ಯಾನ್ ಫೆಸಿಲಿಟೀಸ್ ಇರುತ್ತೆ, ಸ್ಕೂಲ್ ಬಸ್ ಇರುತ್ತೆ ಅಂತ ಇರುತ್ತೆ. ಇವಾಗ ನಾವೂ ಅಷ್ಟೇ ಫಸ್ಟ್ ವ್ಯಾನಲ್ಲೇ ಮಕ್ಕಳನ್ನೆಲ್ಲ ಕಳಿಸ್ತಾ ಇದ್ವಿ. ಅವರು ಸ್ಪೀಡ್ ಡ್ರೈವ್ ನೋಡಿ ಅಷ್ಟು ಮೆಂಬರ್ಸ್ನ ತುಂಬೋದು ನೋಡ್ಬಿಟ್ಟು ನಾವೇ ಬಿಟ್ಬಿಟ್ಟಿದ್ದೀವಿ ಸರ್. ಅಷ್ಟು ಅಂದರೆ ತುಂಬ ಕ್ರೌಡ್ ಆಗಿರುತ್ತೆ. ಸೊ ನಮಗೆ ಸೇಫ್ಟಿ ಇಲ್ಲ ಅಂತ ಅನಿಸಿದೆ. ಸೊ ಅದಕ್ಕೋಸ್ಕರ ನಾವು ವ್ಯಾನಲ್ಲಿ ಕಳಿಸ್ತಿಲ್ಲ, ಪೇರೆಂಟ್ಸ್ ಪಿಕಪ್ ಅಂತಲೇ ನಾವು ಬರ್ತಾಯಿದ್ದೀವಿ ಸ್ಕೂಲ್ ಹತ್ರ. ಆ್ಯಕ್ಚುಲಿ ಇದು ಸರಿ ಇಲ್ಲ. ಒಂದು ಮಗುಗೂ ಏನಾದರೂ ಬೈ ಚಾನ್ಸ್ ಹೋಗ್ಬೇಕಾದ್ರೆ ಈ ಸ್ಪೀಡ್ ಡ್ರೈವಿಂಗಲ್ಲೇ ಆಗಲಿ ಅಷ್ಟು ಮಗು ಇದ್ದಾಗ ಈ ಡೋರ್ಗಳು ಕರೆಕ್ಟ್ ಹಾಕಿರೋದಿರಲ್ಲ. ಸೊ ಆ ಮಕ್ಕಳುಗಳನ್ನು ನೋಡಿರೋದಿಲ್ಲ, ಏನಾದರೂ ಮಿಸ್ಟೇಕ್ ಆಗಿ ಬೀಳ್ಬೋದು, ಅದು ಆಗುತ್ತೆ. ತುಂಬ ಪ್ರಾಬ್ಲಮ್ಸ್ಗಳಾಗಿದೆ. ಹಾಗೆಯೇ ಆಟೋದಲ್ಲೂ ಅಷ್ಟೇ. ಆಟೋನೇ ಆ್ಯಕ್ಚುಲಿ ಸೇಫ್ಟಿನೇ ಇಲ್ಲ. ಫಸ್ಟ್ ಆಫ್ ಆಲ್ ವ್ಯಾನ್ ಸ್ವಲ್ಪ ಓಕೆ, ಆಟೋ ಅಂತೂ ಸೈಡಲ್ಲಿ ಫುಲ್ಲು ಸೇಫ್ಟಿನೇ ಇರೋದಿಲ್ಲ. ಮಕ್ಕಳುಗಳು ಆ ಸ್ಕೂಲ್ ಬ್ಯಾಗ್ಗಳು ಹಾಗೆ ಇರುತ್ತೆ. ಸೊ ಹಾಗಾಗಿ ಆ ಮಕ್ಕಳುಗಳನ್ನೇ ಅಂದರೆ ಪುಷ್ ಮಾಡೋದಾಗಿರ್ಬೋದು, ಸಣ್ಣ ಮಕ್ಳಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಬೀಳೋ ಚಾನ್ಸಸ್ ತುಂಬಾ ಇದೆ. ಆ್ಯಕ್ಚುಲಿ 3 ಆದ್ರೆ ಓಕೆ, ಬ್ಯಾಗನ್ನು ಕೂಡ ಒಂದು ಕೌಂಟ್ ಆಗುತ್ತೆ. ಆಟೋದಲ್ಲಿ ಹೋಗ್ಬೇಕಾದ್ರೆ ವ್ಯಾನಲ್ಲಿ ಹೋಗ್ಬೇಕಾದ್ರೆ ಇರ್ಬೋದು. ಸೊ ಹಾಗಾಗಿ 3 ಮೆಂಬರ್ಸ್ ಬಿಟ್ಟು ಅದೇ ಮಕ್ಕಳನ್ನ ಆಟೋದಲ್ಲಿ ತುಂಬ ಜನ 3 after 4 ಆ ಥರ ಎಲ್ಲ ಬೇಡ. ಇದು ಬೆಟರ್. ಇದು ಆ್ಯಕ್ಚುಲಿ ಇದು ರೂಲ್ಸ್ ಆಗಿರೋದೇ ಬೆಟರ್ ಅಂತ ಹೇಳ್ತಾರೆ. ನಮಗೂ ಖುಷಿ ಆಗುತ್ತೆ. ಸೊ ಆ್ಯಕ್ಚುಲಿ ನಾವು ವರ್ಕ್ ಮಾಡ್ತೀವಿ, ನಾವೇ ಬರ್ತೀವಿ, ಒಂದೊಂದು ಟೈಮ್ ಪರ್ಮಿಷನ್ ಕೊಡಲ್ಲ. ಸೊ ಈ ವ್ಯಾನಲ್ಲಿ ಕಳಿಸಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ಕೂಲ್ ವ್ಯಾನ್ ಇದೆ, ಸ್ಕೂಲ್ ಬಸ್ ಇದೆ ಅಂತಲೇ ನಾವು ಅಡ್ಮಿಷನ್ ಮಾಡಿಸಿರ್ತೀವಿ. ಬಟ್ ಅಲ್ಲಿ ಸ್ಕೂಲ್ ಬಸ್ಸಿನಲ್ಲಿ ಏನಾಗುತ್ತೆ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ವ್ಯಾನ್ ನೋಡ್ತೀವಿ, ಈ ವ್ಯಾನಲ್ಲಿ ಈ ಥರ ಎಲ್ಲ ಸ್ವಲ್ಪ ಅಮೌಂಟ್ ಕಮ್ಮಿ ಇದ್ರೂ ಸೇಫ್ಟಿ ಇರಲ್ಲ. ಈ ಥರ ಆಗಿ ನಾವು 1 month ನೋಡಿದ್ವಿ ಸರ್, ಆಮೇಲೆ ಬಿಡಿಸ್ಬಿಟ್ವಿ ವ್ಯಾನಿಂದ. ಸೊ ಹಾಗಾಗಿ ಆಮೇಲೆ ಲೇಟಾಗಿ ಬರೋದು. 3:30 ಸ್ಕೂಲ್ ಎಂಡ್ ಆಗುತ್ತೆ ಅಂತ ಅಂದರೆ ಅವ್ರು ಬರೋದು 4:30 ಆಗುತ್ತೆ ಮನೆಗೆ. ಸೊ ಆವಾಗ ನೆಕ್ಸ್ಟ್ ಇಲ್ಲಿ ತುಂಬ ಮಕ್ಕಳುಗಳು ವೆಯ್ಟ್ ಮಾಡೋದು ಇರುತ್ತೆ. ಆಮೇಲೆ ನೆಕ್ಸ್ಟು ಮಕ್ಕಳಿಗೆ ಅವ್ರಿಗೇ ಫೀಲ್ ಆಗಿಬಿಡುತ್ತೆ, ವ್ಯಾನೇ ಬೇಡ, ಪೇರೆಂಟ್ಸ್ ನೀವೇ ಬನ್ನಿ, ಇಲ್ಲಾಂದರೆ ಸ್ಕೂಲ್ ಬಸ್ ನೋಡಿ ಅಂತ ಹೇಳಿಬಿಡ್ತಾರೆ ಅವ್ರನ್ನೇ. ಸೊ ಹಾಗಾಗಿ ಸ್ಕೂಲ್ ವ್ಯಾನೇ ಆಗಿರ್ಬೋದು, ಆಟೋನೇ ಆಗಿರ್ಬೋದು, ಎಲ್ಲ ಸೇಫ್ಟಿ ಇದ್ದರೆ ಸ್ಕೂಲ್ ವ್ಯಾನು ಓಕೆ, ಆಟೋನೂ ಓಕೆ. ಬಟ್ ಇಷ್ಟೇ ಮೆಂಬರ್ಸ್ ಅಂತ ಇದ್ದರೆ ಓಕೆ ಸರ್. ರೂಲ್ ಮಾಡಿರೋದು ಸರ್ಕಾರ ಕರೆಕ್ಟ್? ಹೌದು ಸರ್, ಕರೆಕ್ಟ್ ಇದೆ. ಅದು ಎಲ್ಲ ಪೇರೆಂಟ್ಸ್ಗೆ ಆಗಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಆಗಲಿ ಬೆಟರ್. ಅದು ತುಂಬ ಒಳ್ಳೆಯದು, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇದನ್ನು ಇಲ್ಲಿ ಪಬ್ಲಿಕ್ಸ್ ಏನು ಮಾಡ್ತಾರೆ, ಅದನ್ನು ಅವ್ರ ಮೈಂಡಿಗೆ ರೀಚ್ ಆಗಬೇಕು, ಇದು ಸರಿ ಇದೆ, ಸರಿ ಈ ಥರ ಮಾಡ್ತಾ ಇದ್ದಾರೆ, ನಾವು ಇದನ್ನು ನಾವು ಕಂಟಿನ್ಯೂ ಮಾಡೋಣ ಅಂತ.
ಸೊ ಇದಕ್ಕೆ ಆಪೋಸಿಟ್ ಆಗಿ ಇರಬಾರ್ದು. ಸೊ ಇವ್ರು ಹೇಳ್ತಾರೆ, ಯಾರೋ ಹೇಳಿದ್ರು, ಯಾರೋ ಚಾನಲ್ ಅವ್ರು ಬಂದರು, ಈ ಥರ ಮಾಡಿದ್ರು ಅನ್ನೋದು ಒಬ್ಬೊಬ್ಬರು ಇರುತ್ತೆ. ಸೊ ಅದೆಲ್ಲ ಬೇಡ. ಮಕ್ಕಳು ಸೇಫ್ಟಿಗೆ ಮತ್ತು ಪೇರೆಂಟ್ಸ್ಗೂ ಅಷ್ಟೇ, ಎಲ್ಲೋ ವರ್ಕ್ ಮಾಡ್ತಿರ್ತಾರೆ, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಮನೆಗೆ ಬರ್ತಾರೆ, ನೆಕ್ಸ್ಟು ಆ ಥರ ಮೈಂಡಲ್ಲಿ ಈ ಥರ ರೂಲ್ಸ್ ಮಾಡೋದ್ರಿಂದ ಅವರು ಅಲ್ಲಿ ವರ್ಕ್ ಮಾಡೋದಕ್ಕೆಲ್ಲ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ರೂಲ್ಸ್ ಮಾಡಿರೋದು ಬೆಟರ್ ಸರ್, ಒಳ್ಳೆಯದೇ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ರಾಂಗ್ ಅಂತೀನಿ. ಪೇರೆಂಟ್ಸು ಮಕ್ಕಳನ್ನ ಸೇಫಾಗಿ ನೋಡ್ತಾರೆ, ಮೇನ್ ಒನ್ ಪಾಯಿಂಟು. ಪ್ರಾಬ್ಲಮ್ ಆದರೆ ಮಕ್ಕಳಿಗೆ ಕಷ್ಟ ಅಲ್ವಾ. ಲಾಸ್ಟ್ ವೀಕ್ ಅದೇ ಗುರುಕುಲ್ ಇದೆಯಲ್ವ ಕೆಂಗಿರಿ ಹತ್ರ, ಮಕ್ಕಳು ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು, ಫುಲ್ಲು ಸ್ಪೀಡ್, ಲಾಂಗ್ ಸ್ಪೀಡು. ಆಮೇಲೆ ನಾವು ಕಮ್ಯುನಿಕೇಷನ್ ಮಾಡಿ, ಈ ಥರ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರು ಸ್ವಲ್ಪ ಕ್ಲಾರಿಟಿ ತೊಗೊಂಡಿದ್ದಾರೆ. ಓಕೆ, ಇದು ರಾಂಗ್ ಅನಿಸುತ್ತೆ ನನ್ನ ಪ್ರಕಾರ. ಸೇಫಾಗಿರಬೇಕು. ಓಕೆ ಮೇಡಮ್, ಆಟೋಲಿ 3 ಜನಕ್ಕಿಂತ ಜಾಸ್ತಿ ಜನ ಕರ್ಕೊಂಡು ಬೇಡ ಬೇಡ ಬೇಡ, ಡೇಂಜರ್ ಅದು. ಅದು ಡೇಂಜರ್, ತಪ್ಪು ಅಂತೀರಾ? ಅದು ತಪ್ಪು. Beat Plus Karnataka.